8th, 9th, 10th 3 ವರ್ಷನೂ ನಾನು ನಿನ್ನ ಜೊತೆಲಿ ಇದ್ದಂತನು, ನಾವು ನೀವು ಒಡನಾಟ ಇದ್ದಿದ್ದನು. ನೀನು ಯಾವ ಮಟ್ಟಕ್ಕೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆಯಾ, ಏನು ಮಾಡಿದೆಯಾ ಅಂತೇಳಿ ಎಲ್ರಿಗೂ ಗೊತ್ತಿದೆ. ನೀನು ಮಂಡಲದ ಅಧ್ಯಕ್ಷ ಆಗಬೇಕಾದ್ರೆ ಶಾಸಕರು ಇಲ್ದಂಗೆ ನೀನು ಹಾಕಕ್ಕಾಗ್ತಿರ್ಲಿಲ್ಲ. ನಿನ್ನ ಕಡೆಗಣಿಸಿದ್ದಾರೆ ಅಂತೇಳಿ ನಿನ್ನ ಆಟಿಟ್ಯೂಡು, ನಿನ್ನ ಚಟುವಟಿಕೆಗಳು ಜಿಲ್ಲಾ ಪಂಚಾಯತಿ ಬಂದಾಗ ನಿನಗೆ ಟಿಕೆಟ್ ಕೊಡಲಿಲ್ಲ ಅಂತಂದ ಒಂದೇ ಕಾರಣಕ್ಕೋಸ್ಕರ ಮುನ್ಸ್ಕೊಂಡು ನೀನು JDS ಪರವಾಗಿ ಹೋದೆ, ಕಾಂಗ್ರೆಸ್ ಪರವಾಗಿ ಹೋದೆ, ಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಇದು ನೀನು RSS ಕಾರ್ಯಕರ್ತ, BJP ಕಿರೀಟ ನಿನಗಿರ್ಲಿಲ್ವಾ? ಸಾಹೇಬರ ಬಗ್ಗೆ ನೀನು MLA ಸಾಹೇಬರ ಬಗ್ಗೆ ನೀನು ಕಿರೀಟದ ಬಗ್ಗೆ ಮಾತಾಡ್ತೀಯ. 6 ಕೋಟಿ 10 ಕೋಟಿ 100 ಕೋಟಿ 20 ಕೋಟಿ ಕಾರು ಅದು ಇದು ಅಂತ ಹೇಳ್ತಾ ಇದೆಯಾ ಅಲ್ವೇನಪ್ಪ? ಸೊ ನೀನು ಹೈಸ್ಕೂಲ್ಗೆ ಬರೋವಾಗ ನಿಮ್ಮಪ್ಪ, ನಿಮ್ಮ ತಂದೆ, ನಿಮ್ಮ ತಾಯಿ ಬಂದಾಗ ನೀನು ಸೈಕಲಲ್ಲಿ ಓಡಾಡ್ತಿದ್ದೆ ಗೊತ್ತೇನಪ್ಪ ನನ್ನ ಜೊತೆಗೆ. ನನ್ನನ್ನು ಸಹ ಹಿಂದೆ ಸೈಕಲಲ್ಲಿ ಕುಂಡಿಸ್ಕೊಂಡು ಹೋಗ್ತಿದ್ದ ಮಹಾನ್ ಭಾವ ನೀನು. ಇವತ್ತು ಯಾವ ಮಟ್ಟದಲ್ಲಿದೆಯಾ? BJPನಲ್ಲಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆದಮೇಲೆ ನೀನು ಎಷ್ಟು ಬದಲಾವಣೆ ಆಗಿದೆಯಾ? ಕಾರ್ ತಗೊಂಡಿದೆಯಾ? ಅದಕ್ಕಿಂತ ಮೊದಲು 10-20 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಬ್ಯಾಂಕಲ್ಲಿ ನಿಮ್ಮ ಧರ್ಮಪತ್ನಿಯವರು ಆಲೂರಲ್ಲಿ ನನ್ನ ರಿಲೇಷನ್ ಅವರೇ, ನಿನ್ನ ರಿಲೇಷನ್ ಅವರೇ. ಅಲ್ಲಿ ಏನು ನಿನ್ನ ಬಗ್ಗೆ ಅಂತ ನನಗೆಲ್ಲ ಗೊತ್ತಿದೆ. ಶಾಸಕರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಿದೆ ನೈತಿಕ? ಈ ಕ್ಷೇತ್ರ ನಿನ್ನ ಕಂಟ್ರೋಲಾಗಿದೆಯಾ? ಕ್ಷೇತ್ರ ಒಂದು ಲೆಕ್ಕಕ್ಕೆ ಬರಬೇಕಾದ್ರೆ ಶಾಸಕರಾದವ್ರದ್ದು ಆಟಿಟ್ಯೂಡ್ ಮೇಲೆ ನಿಲ್ತದೆ, ಅವ್ರ ಆಡಳಿತ ಕೊಡೋದ್ರ ಮೇಲೆ ನಿಲ್ತದೆ, ಜನಗಳು ಸಂಪರ್ಕ ಮಾಡೋದ್ರ ಮೇಲೆ ನಿಲ್ತದೆ, ಅಭಿವೃದ್ಧಿ ಮೇಲೆ ನಿಲ್ತದೆ, ಸಾಮಾಜಿಕ ನ್ಯಾಯ ಸಮಾನತೆ ಕೊಡೋದ್ರ ಮೇಲೆ ನಿಲ್ತದೆ. ಕಿರೀಟ ಒಂದನ್ನೇ ನೋಡಿ ಆಯ್ಕೆ ಮಾಡೋರಲ್ಲಪ್ಪ. ಹಂಗಿದ್ಮೇಲೆ ಇಡೀ ರಾಜ್ಯದಲ್ಲೆಲ್ಲ BJP ಬಂದ್ಬಿಡ್ಬೋದಾಗಿತ್ತಲ್ಲ, ಪಕ್ಕ ಕ್ಷೇತ್ರಗಳಲ್ಲೆಲ್ಲ ಬಂದ್ಬಿಡ್ಬೋದಾಗಿತ್ತಲ್ಲ. ಮತ್ತು ದೇವನಹಳ್ಳಿ ಕ್ಷೇತ್ರ ಯಾಕೆ ಬರಲಿಲ್ಲ? ಈ ಬ್ಯಾಟ್ರಿಪುರ ಯಾಕೆ ಬರಲಿಲ್ಲ? ಅಲ್ಲೂ ಎಲ್ಲ BJPನಲ್ಲ ಒಳ್ಳೊಳ್ಳೆ ನಾಯಕರುಗಳು ಇರೋದು. ಅದಲ್ಲಪ್ಪ, ಶಾಸಕರು ನಡೆ ನುಡಿ ಆಟಿಟ್ಯೂಡ್ ಮೇಲೆ ಓದ್ತದೆ. ಇದು ನಿನಗೂ ಗೊತ್ತಿದೆ, ಎಲ್ಲನೂ ಗೊತ್ತಿದೆ. ನೀನು ಸಾಕಷ್ಟು ಬೆಳೆಯೋಕ್ಕೆ, ಈ ಪಾರ್ಟಿನಲ್ಲಿ ಗುರ್ಸ್ಕೊಳಕ್ಕೆ, ಕ್ಷೇತ್ರದಲ್ಲಿ ಒಳ್ಳೆ ನಾಯಕತ್ವ ಪಡೆಯೋಕ್ಕೆ ಶಾಸಕರು ಬೇಕಾಗಿತ್ತು. ಇವತ್ತು ನಿನ್ನ ಶಾಸಕರು ಇದಾಗ್ಬಿಟ್ರಾ? ಇದೇ ಕರ್ತನ ಮೇಲೆ ಸತೀಶ ನಿನ್ನ ಶಿಷ್ಯ ನಿನ್ನ ಜೊತೆ ಕೈ ಜೋಡಿಸೋನು ಇಡೀ ಕ್ಷೇತ್ರದಲ್ಲಿ ಒಂದು ಓಟ್ ಹಾಕ್ಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಆಲ್ ಇಂಡಿಯಾ ಎಲೆಕ್ಷನ್ನಲ್ಲಿ ಶಾಸಕರು ವಾಲಂಟಿಯರ್ಗೆ ನಿಂತ್ಕೊಂಡಿದ್ದಕ್ಕೆ ಇವತ್ತು ಆಲ್ ಇಂಡಿಯಾ ಡೈರೆಕ್ಟರ್ ಆದರು. ಅದನ್ನು ಎಷ್ಟು ಮಟ್ಟಿಗೆ ನೀವು ತಗೊಂಡೋಗ್ತಾ ಇದ್ದೀರ ಅಂದರೆ ನೀವಿಬ್ಬರು ಸೇರ್ಕೊಂಡು ಕ್ಷೇತ್ರದಲ್ಲಿರುವಂಥ ಎಲ್ಲ BJP ಲೀಡರ್ಗಳಿಗೂ ಒಂಥರ ಅವಮಾನ ಆಗೋ ರೀತಿಯಲ್ಲಿ ಮಾತಾಡ್ತಿದ್ದೀರಾ ನೀವು. ಶಾಸಕರು ಯಾವ ಕಾರ್ಯಕರ್ತನ ತುಳಿದವ್ರಪ್ಪ ತೋರಿಸಿ ನೋಡೋಣ. ನಾವೊಬ್ಬ ಹಿಂದುಳಿದ ವರ್ಗ SC ಲೀಡರ್ಗಳಾಗಿರೋ ನಾವು ಹೇಳ್ತೀವಿ, ಯಾರು ತುಳಿದಿದ್ದಾರೆ ನಮ್ಮನ್ನು ಹೇಳಿ ನೋಡೋಣ. ನಿಮ್ಮಲ್ಲೇ ಗೊಂದಲ ಇಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಹನುಮಂತೇಗೌಡ ಎಲೆಕ್ಷನ್ ನಿಂತಾಗಂಥ ಸಂದರ್ಭದಲ್ಲಿ ನೀವು ಎಷ್ಟು ಓಟ್ ಕೊಟ್ರಪ್ಪ ಹನುಮಂತೇಗೌಡನಿಗೆ? 80,000 ಓಟ್ ಕೊಟ್ರಲ್ರಿ ನೀನು. ನಿಮ್ಮದೇ ಕ್ಷೇತ್ರ ಅನ್ನೋ ಲೆಕ್ಕದಾಗ ಮಾತಾಡ್ತಿದ್ಯಾ ನೀನು ಹನುಮಯ್ಯ. ಮುನೇಗೌಡ ಎಲೆಕ್ಷನ್ ನಿಂತಾಗ ಕಳೆದ ಎಲೆಕ್ಷನ್ನಲ್ಲಿ ಮುನೇಗೌಡನಿಗೆ ಎಷ್ಟು ಓಟ್ ಕೊಟ್ರ ನೀವು? ಇರೋದು 1 ಲಕ್ಷ ಓಟಲ್ಲಿ 80,000 ಓಟ್ ಅವನಿಗೆ ಕೊಟ್ಟಿದ್ದೀರಾ. ಬಿಡ ತನ್ನದೇ ಆದ ಜಾತಿಯನ್ನು ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದೀರಾ ಅಂತ ನಾವು ಅನ್ಕೊತೀವಿ. ಇನ್ನು ಉಳಿದಂಥ ಜಾತಿ, ಹಿಂದುಳಿದ ವರ್ಗದವರು, SC ST ದಲಿತರು ಎಲ್ಲರೂ ಸೇರಿಸಿ ಶಾಸಕರನ್ನು ಉಳಿಸ್ಕೊಂಡಿದ್ದಾರಪ್ಪ. ನೀನು ಒಂದೇ, ನಿನ್ನ ಸಮಾಜನೇ ಒಂದೇ ಉಳಿಸ್ಕೊಂಡಿಲ್ಲ. ಅವರಲ್ಲಿ ಆ ನಡೆ, ಆ ನುಡಿ, ಆ ಜಾತೀಯತೆ ಅನ್ನೋದೊಂದು % ಇಲ್ಲ ಶಾಸಕರನ್ನ. ಇವತ್ತೆಲ್ಲರೂ ಅವ್ರನ್ನ ಒಪ್ಕೊತಾರೆ. ಯಾಕೆ ಹೇಳೋ? ನೀನು 23ಗೆ ನಾಳೆ ನೆಕ್ಸ್ಟ್ 28ಕ್ಕೆ ಏನೋ ಚಾಲೆಂಜ್ ಮಾಡಿ ಟಿಕೆಟ್ ತಮ್ಮ ಅಂತ ಹೇಳಿದೆಯಲ್ಲ ನೀನು. 28ಕ್ಕಲ್ಲ, ಅವರು ಸುಸ್ತಾಗಿ ಏಜ್ ಆಗೋವರೆಗೂ ಅವರೇ MLA ಆಗ್ತಾರೆ, ಅವರೇ ಮಂತ್ರಿನೂ ಆಗ್ತಾರೆ. ಇದನ್ನು ಯಾರ ಕೈಯಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿನ್ನ ಕೈಲಿ 100 ಮತಗಳವೇನೋ ನೋಡ್ಕೊಳ್ಳೋ ಹನುಮಯ್ಯ.